ಕಳಸಾ ತಾಲೂಕಿನ ವಶಿಷ್ಠ ತೀರ್ಥದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲೊಂದು ತೂಗು ಸೇತುವೆ ಇದೆ. ಹಾಗಾಗಿ ವೀಕ್ಷಣೆ ಮಾಡೋಕ್ಕೆ ನಮ್ಮ ಕಳಸಾ ಸುತ್ತಮುತ್ತ ಹಾಗೂ ಪ್ರವಾಸಿಗರೆಲ್ಲ ಇದು ಬರುವ ಒಂದು ಸ್ಥಳ. ಹಾಗೇನೆ ಒಂದು ನೀವು ನೋಡ್ಬೋದು ಹೆಂಗೆ ಇದು ಬರ್ತಾ ಇದೆ ಅಂತ ಹೇಳಿ. ಇಲ್ಲಿನ ಒಂದು ದೃಶ್ಯ ಕಂಡ್ರೆ ಒಂಥರ ತುಂಬಾ ಖುಷಿ ಆಗುತ್ತೆ ಪ್ರವಾಸಿಗರಿಗೂ ಅಷ್ಟೇ ಹಾಗೂ ಸ್ಥಳೀಯರು ಅಷ್ಟೇ. ನೋಡಿ ಇಲ್ಲಿ ಬಂದಿರ್ಬೋದು, ಇಲ್ಲಿ ಎಲ್ಲೋ ಲೋಕಲ್ಸ್ ಎಲ್ಲ ಬಂದಿದ್ದಾರೆ ವೀಕ್ಷಣೆ ಮಾಡಕ್ಕೆ, ಈ ನದಿ ನೋಡ್ಬೋದು. ಹಾಗೇನೆ ನಮ್ಮ ಈ ಕೆಲ ಭಾಗದಲ್ಲಿ ನೋಡಕ್ ಹೋದ್ರೆ ನೋಡಿ ಮರಗಳೆಲ್ಲ ಹೆಂಗ್ ಹೋಗ್ತದೆ ಅಂತ ಹೇಳಿ. ಆ ಕಡೆ ಈ ಕಡೆ ತೋಟಗಳಿದ್ರು ತೋಟಕ್ಕೆಲ್ಲ ನೀರು ಹೋಗಿದೆ. ಅದೇ ರೀತಿ ಈ ಭಾಗದ ಒಂದು ವಶಿಷ್ಠ ತೀರ್ಥ ಅಂತ ಹೇಳಿದ್ರೆ ಇಲ್ಲೊಂದು ನಮ್ಮ ಕಳಸೇಶ್ವರನ ಪ್ರತಿ ವರ್ಷ ಗಿರಿಜಾ ಕಲ್ಯಾಣ ಆಗ್ಲಿ, ಪ್ರತಿಯೊಂದು ಏನೇ ಒಂದು ಉತ್ಸವ ನಡೆದ್ರು ಇಲ್ಲಿ ಬಂದು ಇಲ್ಲಿಂದ ಒಂದು ಪೂಜೆ ಕೆಲವೊಂದು ಕಾರ್ಯಕ್ರಮ ಎಲ್ಲ ನಡೀತಾ ಇರುತ್ತೆ. ಇಲ್ಲೊಂದು ಲಿಂಗ ಕಾಣ್ತಾ ಇತ್ತು, ಈ ಲಿಂಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನೋಡ್ಬೋದು ಈ ಸೇತುವೆ ಯಾವ ತರ ಇದೆ ಅಂತ ಹೇಳಿ. ಬನ್ನಿ ನಾವು ಇದೇ ತರ ನೋಡ್ಕೊಳಕ್ ಹೋದ್ರೆ ನಮ್ಮ ಕೋಟೆ ಹೊಳೆ ಸೇತುವೆ ಕಡೆ ಹೋಗೋಣ, ಅಲ್ಲಿ ಏನು ಅಂತ ನೋಡೋಣ ಬನ್ನಿ. ಈಗ ನಾವು ಕೋಟೆ ಹೊಳೆ ಸೇತುವೆ ಕಡೆ ಬಂದಿದ್ದೇವೆ. ಇದು ಕುದುರೆಮುಖ ಭಾಗದಲ್ಲಿ ಸತತ ನಿನ್ನೆ ಸಂಜೆಯಿಂದ ಮಳೆ ಸುರಿಯುವುದರಿಂದ ಈಗ ನೀವು ನೋಡ್ಬೋದು ಕೋಟೆ ಹೊಳೆ ಸೇತುವೆ ಹತ್ರ ಎಷ್ಟು ನೀರು ಹರಿತಾ ಇದೆ ಅಂತ ಹೇಳಿದ್ರೆ ನೋಡ್ಬೋದು. ಎಲ್ಲಾ ತೋಟಗಳು ಕೂಡ ನೀರು ಹೋಗಿ ಹಿಂಗ್ ಕಾಣುತ್ತೆ ನೋಡ್ಬೋದು ನೀವು. ಅಲ್ಲಿ ಬಾವಿ ಕೂಡ ಇನ್ನೊಂದು ಸ್ವಲ್ಪ ತುಂಬಲಿಕ್ಕೆ ಇನ್ನೊಂದು 3-4 ರಿಂಗ್ಗಳು ಸಂತ ಕಾಣುತ್ತೆ. ಕೆಳಗಡೆ ಇನ್ನೊಂದು ಸೇತುವೆಗಳು ಇದಾವೆ ಕೂಡ, ಬರ್ಬೋದು ನೀವು ನೋಡ್ಬೋದು. ಇದು ಹೊಸ ಸೇತುವೆ. ಇಲ್ಲಿ ನೋಡಿ ಮೇಲ್ಭಾಗದಲ್ಲಿ ನೋಡಕ್ ಹೋದ್ರೆ ಇಲ್ಲೊಂದು ಸೇತುವೆ ಕೂಡ ಕಾಣುತ್ತೆ ನಿಮಗೆ. ಮತ್ತೆ ಆ ಕಡೆ ತೋಟಗಳಿದ್ದೆಲ್ಲ ಸಂಪೂರ್ಣ ನೀರು ತುಂಬಿ ನಿಂತಿರುವ ದೃಶ್ಯ ನೋಡ್ಬೋದು ನೀವು. ಈ ನದಿಯಲ್ಲಿ ಸೌದೆ ಪ್ರತಿಯೊಂದನು ಕೂಡ ಬರ್ತಾ ಇದೆ ನೋಡ್ಬೋದು. ನೋಡಿ ಅಲ್ಲಿ ದೊಡ್ಡ ಮರಗಳೆಲ್ಲ ಬರ್ತಾ ಇದ್ದಾವೆ. ವಿದ್ಯುತ್ ಕಂಬ ಕೂಡ ಅಲ್ಲಿ ಮುಳುಗಡೆ ಆಗಿದೆ ನೋಡ್ಬೋದು ನೀವು. ಈ ಸೇತುವೆ ಆ ಕಡೆ ಕಳ್ಕೋಡು ಕಾರ್ಲೆ ಗ್ರಾಮಕ್ಕೆ ಹೋಗೋದು, ಮತ್ತೆ ಸೂರ್ಮನೆ ಫಾಲ್ಸ್ ಅಂತ ಬರುತ್ತೆ, ಈ ಮಾರ್ಗವಾಗಿ ಹೋಗ್ಬೇಕು. ನೋಡ್ಬೋದು ಒಳ್ಳೆ ವ್ಯೂ ಪಾಯಿಂಟ್ ಇದು. ನೋಡಿ ಆ ಕಡೆ ಎಲ್ಲ ಯಾವ ತರ ನೀರು ನಿಂತಿರೋದಂತೆಲ್ಲ ದೃಶ್ಯ ಕಾಣ್ಬೋದು ನೀವು. ಗದ್ದೆ, ಆ ಕಡೆ ಅಡಿಕೆ ತೋಟ, ಪ್ರತಿಯೊಂದನು ಸಂಪೂರ್ಣ ನೀರು ನಿಂತ ದೃಶ್ಯ ಕಾಣ್ಬೋದು ನೀವು. ಕೋಟೆ ಹೊಳೆಯ ಸೇತುವೆಯ ದೃಶ್ಯವನ್ನು ನೋಡಿದಿರಿ ನೀವು. ಅದೇ ರೀತಿ ನಾವು ಈಗ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗಿದೆ, ನಾವು ಅಲ್ಲಿ ಹೋಗುವ ಬನ್ನಿ. ಕಳಸದಿಂದ ಹೊರನಾಡು ರಸ್ತೆಯಲ್ಲಿರುವ ಹೆಬ್ಬಾಳೆ ಸೇತುವೆ ಸಂಪೂರ್ಣ ಮುಳುಗಡೆ ಆಗಿದೆ. ಮುನ್ನೆಚ್ಚರಿಕೆಯಾಗಿ ಕಳಸಾ ಪೊಲೀಸ್ ಠಾಣೆ ವತಿಯಿಂದ SDRF ಹಾಗೂ ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲಿ ಇದ್ದಾರೆ ನೋಡ್ಬೋದು ನೀವು. ಹಾಗೇನೆ ಹೆಬ್ಬಾಳೆ ಸೇತುವೆ ಕೂಡ ಮುಳುಗಡೆ ಆಗಿರೋದು ನೀವೇ ನೋಡ್ಬೋದು ಹೆಂಗೆ ಹರಿತಾ ಇದೆ ಅಂತೇಳಿ. ಸುಮಾರು 10 ಅಡಿ ನೀರು ಮೇಲ್ ಬಂದಿದೆ ಸೇತುವೆಯಿಂದ ನೋಡ್ಬೋದು. ಎಷ್ಟು ಅಬ್ಬರದಿಂದ ಮಳೆರಾಯನ ಕುದುರೆಮುಖ ಹಾಗೂ ನಿಮ್ಮ ಸಂಸೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆದ್ದರಿಂದ ಹೆಬ್ಬಾಳೆ ಹಾಗೂ ಬಾಳೆಹೊಳೆ, ಮಾಲ್ಗೋಡು ಹಾಗೂ ಹಿರಬೈಲ್ ಕಡೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಗಾಳಿ ಮಳೆಯಿಂದ ನೀರಿನ ಅಬ್ಬರ ಜಾಸ್ತಿ ಆಗಿದ್ದರಿಂದ ಕೆಲವು ಸೇತುವೆಗಳು ಹಳ್ಳ ಕೊಳ್ಳಗಳು ಎಲ್ಲ ತುಂಬಿ ಹರಿತಾ ಇದೆ, ನೀವೇ ನೋಡ್ಬೋದು. ಸಾರ್ವಜನಿಕರು ಹಾಗೂ ಇಲ್ಲಿನ ಪ್ರವಾಸಿಗರು ಅಷ್ಟೇ ಹೊರನಾಡಿಗೆ ಬರುವಾಗ ಅಳುವಳ್ಳಿ ಮಾರ್ಗವಾಗಿ ಬರಬೇಕು. ಇದು ಕಳಸಾ ಪೊಲೀಸ್ ಠಾಣಾಧಿಕಾರಿಗಳಾದ ನಿತ್ಯಾನಂದ ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಆದಷ್ಟು ಸಾರ್ವಜನಿಕರು ಸಹಕರಿಸಬೇಕೆಂದು ಮುನ್ನೆಚ್ಚರಿಕೆಯಾಗಿ ಹೇಳಿದ್ದಾರೆ. ಯಾಕಂದರೆ ಕಳೆದ 2 ದಿನ ಮುಂದೆ ಒಂದು ಜೀಪು ಕೂಡ ಈ ಮಾರ್ಗವಾಗಿ ಹೋಗಿತ್ತು. ಆ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಹಾಗೂ SDRF ತಂಡ ಕೂಡ ಇಲ್ಲೇ ಇದ್ದಾವೆ ನೋಡ್ಬೋದು ನೀವು. ಬ್ಯಾರಿಕೇಡ್ ಹತ್ರ ನಮ್ಮ ಕಳಸಾ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ ಹಾಗೂ SDRF ತಂಡ ನೋಡ್ಬೋದು ನಿಮಗೆ. ಮುನ್ನೆಚ್ಚರಿಕೆಯಾಗಿ ಎರಡೂ ಬದಿಯಲ್ಲೂ ಕೂಡ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡಿದ್ದಾರೆ.
ಕ್ಯಾಮರಾಮ್ಯಾನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.